ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇವತ್ತು ವ್ಲಾಗ್ ಬದಲಾಗಿ ಒಂದು ಸಾಂಬಾರ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ಹೆಲ್ದಿಯಾಗಿರೋ ಸಾಂಬಾರ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೇಗೆ ಮಾಡೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಮೊದಲನೇದಾಗಲಿ ನಾನಿಲ್ಲಿ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೆಸರು ಕಾಳು ಮೊಳಕೆ ಕಟ್ಟಿಟ್ಟಿದ್ದೆ. ಅದನ್ನು ಸಾಂಬಾರು ರೀತಿಯಾಗಿ ಮತ್ತು ಚಪಾತಿಗೆ ಒಂದು ಗ್ರೇವಿ ರೀತಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ನಿಮ್ಗೆ ಪಟಾಪಟ್ ಅಂತ ತೋರಿಸ್ಕೊಂಡು ಹೋಗ್ತೀನಿ. ನೀವು ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಇಲ್ಲಿ ಸಾಂಬಾರಿಗೆ ಏನೇನು ಬೇಕೋ, ಮಸಾಲೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಮಸಾಲೆಗೆಲ್ಲ ರುಬ್ಕೊಳ್ಳೋಕ್ಕೆ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೊದಲು ಇಲ್ಲಿ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಮಾಡ್ತಾ ಇರೋದು 2 ಟೈಮ್ಗೆ ಆಗೋಷ್ಟು. ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕಲರ್ಗೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋತೀನಿ. ನೀವು ಕಂಪ್ಲೀಟ್ ಆಪ್ಷನಲ್ಲಿದ್ದು, ಬೇಕು ಆದರೆ ಹಾಕ್ಕೋಬೋದು, ಅದರ್ವೈಸ್ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 2 ಈರುಳ್ಳಿ ತೊಗೊಂಡಿದ್ದೆ. ಅದರಲ್ಲಿ 1.5 ಈರುಳ್ಳಿನ ಮಸಾಲೆಗೆ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಇನ್ನು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಫಸ್ಟು ಇಷ್ಟು ಹಾಕಿ ಸ್ವಲ್ಪ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಏನು ತೆಗ್ದಿಟ್ಕೊಂಡಿದ್ದೆ 1 ಇಂಚು ಶುಂಠಿ, ಆ ಶುಂಠಿನ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಅದನ್ನು ಹಾಕ್ಕೊತಾಯಿದ್ದೀನಿ. ಮತ್ತು ಒಂದು ದೊಡ್ಡ ಸೈಜ್ದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅದು ಹಾಕಿ ಸ್ವಲ್ಪ ಟೊಮೆಟೊ ಎಲ್ಲ ಬಾಡೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲಿ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಹಾಕ್ಕೊಂಡಿದ್ದೀನಿ. 2ರಲ್ಲಿ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನನ್ನ ಕಡ್ಡಿ ಸ್ವಲ್ಪ ಜಾಸ್ತಿ ಇತ್ತು ಅನ್ನೋದಕ್ಕೋಸ್ಕರ ಕಡ್ಡಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ. ಇದಿಷ್ಟು ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಬಿಡ್ಬೇಕು. ಗ್ಯಾಸ್ ಆಫ್ ಮಾಡಿಕೊಂಡು 1 ಇಡಿ ಆಗೋಷ್ಟು ಕಾಯಿ ತೊಗೊಂಡಿದ್ದೀನಿ. ಒಂದು ಅರ್ಧ ಹೋಳಲ್ಲಿ ಅರ್ಧ ಹಾಕ್ಕೋಬೇಕು. ಮತ್ತು 1 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಸ್ವಲ್ಪ ಚಕ್ಕೆ ಲವಂಗ ಮತ್ತು 2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೋತಾಯಿದ್ದೀನಿ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಷ್ಟೇ. ಆ ಬಿಸಿಗೆ ನಾನು ತೆಗೆದ್ಬಿಡ್ತೀನಿ, ಅದು ಫ್ರೈ ಮಾಡ್ಕೋಬಾರ್ದು. ಹಾಗಾಗಿ ಅದು ಪಕ್ಕದಲ್ಲಿ ಆರಕ್ಕೆ ಇಟ್ಕೊಂಡು ಈ ಕಡೆ ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಬಿಡೋಣ. ಡೈರೆಕ್ಟ್ ಕುಕ್ಕರಲ್ಲೇ ಮಾಡೋದ್ರಿಂದ ಕುಕ್ಕರ್ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಕಾದಿದ ತಕ್ಷಣ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಹಾಕಿ ಸಾಸಿವೆ ಎಲ್ಲ ಚಿಟ್ಗುಟ್ಟ ಮೇಲೆ ನೆಕ್ಸ್ಟ್ ಹಾಕ್ಕೋಬೇಕು, ಇಲ್ಲಾಂದರೆ ಕಸರೆ ಬರುತ್ತೆ. ಇಲ್ಲಿ ಏನು ಅರ್ಧ ಈರುಳ್ಳಿ ತೆಗೆದಿಟ್ಕೊಂಡಿದ್ದೆ, ಆ ಅರ್ಧ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಸ್ವಲ್ಪ ಒಂಚೂರು ಫ್ರೈ ಆಗಿದ ತಕ್ಷಣ ನಮ್ಮ ಹೆಲ್ದಿ ರೆಸಿಪಿ ಮೊಳಕೆ ಕಟ್ಟಿದ ಹೆಸ್ರು ಕಾಳು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ. ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ. ಇದು ತುಂಬ ಹೆಲ್ತ್ಗೆ ಒಳ್ಳೆಯದು ಹೆಸ್ರು ಕಾಳು. ಹಾಗೇನೂ ತೊಗೋಬೋದು. ಈ ಥರ ಸಾಂಬಾರು ರೆಸಿಪಿ ಸಹ ಟ್ರೈ ಮಾಡ್ಬೋದು. ಮುದ್ದೆಗೂ ಆಗುತ್ತೆ, ಚಪಾತಿ, ದೋಸೆ, ಪೂರಿ, ನಾವು ಯಾವುದ್ರಲ್ಲಿ ತಿಂದರೂ ಅದಾಗುತ್ತೆ. ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಮತ್ತು 1 ಬದನೆಕಾಯಿನ ತೊಗೊಂಡಿದ್ದೀನಿ ನಾನು. ನಿಮ್ಮಿಷ್ಟ, ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ನನಗೆ ಕಂಪಲ್ಸರಿ ಮತ್ತು ಪರ್ಸ್ನಲಿ ಇವೆರಡು ತರಕಾರಿ ಬಿಟ್ಟರೆ ಇನ್ಯಾವುದು ಅಷ್ಟು ಇಷ್ಟ ಆಗಲ್ಲ. ನಿಮ್ಮಿಷ್ಟ, ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ಆ ಕಡೆ ಮಸಾಲೆ ಸಹ ಆರಕ್ಕೆ ಇಟ್ಟಿದ್ದೀನಿ. ಈ ಕಡೆ ಇದು ಚೆನ್ನಾಗಿ ಫ್ರೈ ಆಯಿತು, ತರಕಾರಿ ಸಹ. ಇದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಈಗಲೇ ಸೇರಿಸ್ಕೊಬಿಡ್ತೀನಿ. ಎರಡೂ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಹಸಿ ವಾಸನೆಲ್ಲ ಹೋದ್ರೇ ಚೆನ್ನಾಗಾಗೋದು ಸಾಂಬಾರು. ಹಾಗಾಗಿ ಈಗ ನೋಡ್ಬೋದು ತರಕಾರಿದು ಕಾಳು ಎಲ್ಲ ನೀರೆಲ್ಲ ಸುಂಗೋ ತನಕ ನಾನು ಕ್ಲೀನಾಗಿ ಫ್ರೈ ಮಾಡಿ ಇಟ್ಕೊಂಡಿನಿ. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನು ರುಬ್ಬಿಟ್ಕೊಂಡಿದ್ವಲ್ಲ ನೋಡಿ, ಇಷ್ಟು ನೈಸಾಗಿ ರುಬ್ಕೋಬೇಕು. ತರಿಯಾಗಿ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ. ನುಣ್ಣಕ್ಕೆ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಸೇರಿಕೊಂಡು ನಿಮ್ಗೆ ಸಾಂಬಾರು ಯಾವ ಅದಕ್ಕೆ ಬೇಕೋ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು. ಹೆಸ್ರು ಕಾಳು ಆಗಿರೋದ್ರಿಂದ ನೀವು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೂ ಅದು ಬೆಂದ ಮೇಲೆ ಗಟ್ಟಿ ಆಗುತ್ತೆ. ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ಕೋತಾಯಿದ್ದೀನಿ. ನಮ್ಮ ಯಜಮಾನ್ರು ಅಷ್ಟು ತೆಳ್ಳಗೆ ತಿನ್ನೋಕೆ ಇಷ್ಟಪಡಲ್ಲ. ಹಾಗಾಗಿ ನಿಮ್ಮ ಮನೆಗೆ ಯಾವ್ಯಾವ ಥರ ಬೇಕೋ ಯಾವ ಥರ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಯಾವ ಕನ್ಸಿಸ್ಟೆನ್ಸಿಲಿದೆ ಅಂತ. ಇದು ಬೆಂದಮೇಲೆ ಎಷ್ಟು ಗಟ್ಟಿಯಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಇದನ್ನು ಕುದಿಯೋಕೆ ಬಿಡಬೇಕು. ಇದು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನೀವು ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ಟೇಸ್ಟ್ ನೋಡಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ನನಗಿನ್ನೂ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಟೇಸ್ಟ್ ಅಡ್ಜಸ್ಟ್ ಮಾಡ್ಕೋತೀನಿ.
ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ಇಷ್ಟು ಕುದ್ಮೇಲೆ ಆಲ್ರೆಡಿ ಮೊಳಕೆ ಬಂದಿರೋದ್ರಿಂದ ಅದೇನು ಅಷ್ಟು ಹಾರ್ಡ್ ಅನಿಸಲ್ಲ ತರಕಾರಿ ಮತ್ತು ಕಾಳೆಲ್ಲ. ಹಾಗಾಗಿ 2 ವಿಷಿಲ್ ತೊಗೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನೋಡ್ಬೋದು ನಾನು ಅಷ್ಟು ಸಾಂಬಾರು ನೀರು ಹಾಕಿದರೂ ಸಹ ಇಲ್ಲಿ ಎಷ್ಟು ಗಟ್ಟಿಗಾಗಿದೆ ಅಂತ. ನನಗೆ ನೈಟ್ಗೆ ಇದೇ ಕನ್ಸಿಸ್ಟೆನ್ಸಿಗೆ ಬೇಕಾಗಿತ್ತು, ಹಾಗಾಗಿ ಅದು ಕರೆಕ್ಟಾಯಿತು. ಕುಕ್ಕರ್ ವಿಷಿಲ್ ತೆಗೆದ್ಮೇಲೆ ಅದಕ್ಕೆ ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿ ಅರ್ಧ ಸಪ್ರೇಟ್ ಮಾಡಿ ಇಟ್ಬಿಡ್ತೀನಿ ನಾನು, ನೈಟಿಗೆ ಚಪಾತಿಗೆ ಆಗುತ್ತೆ ಅಂತ. ಇನ್ನು ಮಿಕ್ಕಿದ್ದಕ್ಕೆ ನನಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಹಾಕಿ ಸಾಂಬಾರು ಅಡ್ಜಸ್ಟ್ ಮಾಡ್ಕೋತೀನಿ. ಇಲ್ಲಿ ನೋಡ್ಬೋದು, ಇದು ಇವಾಗ ಊಟ ಮಾಡೋದಕ್ಕೆ ಮತ್ತು ಇದು ನೈಟ್ ಊಟ ಮಾಡೋದಕ್ಕೆ ಈ ಥರನೂ ಮಾಡ್ಕೋಬೋದು, 2 in 1 ಅಂತ. ಈ ಥರ ವೇಯಲ್ಲಿ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೈಟು ಚಿಕನ್ ಆರ್ಡರ್ ಮಾಡಿ ತಿಂದಿದ್ದರಿಂದ ಅನ್ನ ಎಲ್ಲ ಉಳಿದೋಗಿತ್ತು, ಅದಕ್ಕೆ ಎಣ್ಣೆ ಹಾಕಿ ಮುದ್ದೆ ಮಾಡ್ತಾಯಿದ್ದೀನಿ, ಇಬ್ರಿಗೂ ಒಂದೊಂದು ಮುದ್ದೆ. ಮತ್ತು ಈ ಚಿಕ್ಕ ಮುದ್ದೆ ಏನಕ್ಕೆ ಅಂತ ಕೇಳಿದ್ರೆ ಬಾಡಿ ಸ್ವಲ್ಪ ಹೀಟ್ ಜಾಸ್ತಿ ಆಗಿರೋದ್ರಿಂದನೇ ಇವಾಗ ಹೆಸರು ಕಾಳೆ ಮೊಳಕೆ ಕಟ್ಟಿ ಅದಕ್ಕೆ ಸಾಂಬಾರು ಮಾಡಿದ್ದು. ಮತ್ತು ಈ ಮುದ್ದೆನ ಮಜ್ಜಿಗೆ ಜೊತೆಲಿ ಕಲಿಸ್ಕೊಂಡು ಕುಡಿದ್ರೆ ಹೀಟ್ ಕಮ್ಮಿ ಆಗುತ್ತೆ ಅಂತ ಒಂಚೂರು ಮುದ್ದೆ ಎತ್ತಿಡ್ತಾಯಿದ್ದೀನಿ. ಇದು ಹಬ್ಬಿಗೊಂದು ಮುದ್ದೆ, ನನಗೊಂದು ಮುದ್ದೆ. ಹೆಂಗಿದೆ ಮುದ್ದೆ? ಸಕ್ಕತ್ತಾಗಿದೆ ಅಲ್ಲ? ನನಗಂತೂ ಈ ಥರ ಇರಬೇಕು ಮುದ್ದೆ. ನನಗೆ ಅಷ್ಟು ತುಂಬ ಹಸಿಟಾಗಿದ್ದರೆ ಅಷ್ಟು ಇಷ್ಟ ಆಗೋಲ್ಲ. ನನಗೆ ಈ ಥರ ಇದ್ರೇ ಸಕ್ಕತ್ತು ಇಷ್ಟ ಆಗುತ್ತೆ. ಯಾರಿಗೆಲ್ಲ ಈ ಥರ ಮುದ್ದೆ ತಿನ್ನೋಕೆ ಇಷ್ಟ ಆಗುತ್ತೆ ಮತ್ತು ಬರೀ ರಾಗಿ ಮುದ್ದೆ ತಿನ್ನೋಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಇಷ್ಟು ತೆಳ್ಳಗೆಲ್ಲ ತಿನ್ನಲ್ಲ, ಅವ್ರಿಗೆ ಗಟ್ಟಿಗಿರೋ ಸಾಂಬಾರು ಒಂದು ಸೌಟ್ ಹಾಕ್ಕೊಡ್ಬೇಕು. ನನಗೆ ಈ ಥರ ಇಷ್ಟ, ಅವ್ರಿಗೆ ಆ ಥರ ಇಷ್ಟ. ಅವ್ರಿಗೆ ಊಟ ಇಟ್ಕೊಟ್ಬಿಟ್ಟು ನಾನು ಊಟ ಇಟ್ಕೊಬಂದೆ. ಬಟ್ ಮಗಳಿಗೆ ಇನ್ನೂ ಊಟ ತಿನ್ನಿಸಿರಲಿಲ್ಲ. ಅವಳು ಇವತ್ತು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ರಿಂದನೇ ನನಗೆ ಎಷ್ಟೊಂದು ಕೆಲಸ ಮಾಡ್ಕೊಳಕ್ಕಾಯ್ತು. ಹಾಗಾಗಿ ಒಂಚೂರು ಮುದ್ದೆ ತಿನ್ನಿಸೋಣ ಅಂದ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ಅವಳಿಗೆ ಮುದ್ದೆ ತಿನ್ನಿಸ್ತಾಯಿದ್ದೀನಿ. ನಂದು ಪುನರ್ವಿದ್ ಮಾತ್ರ ಸ್ನಾನ ಆಗಿತ್ತು, ಇವಳ್ದು ಇನ್ನೂ ಆಗಲಿಲ್ಲ. ಅದಾದಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಮಲಗಿಬಿಟ್ವಿ. ಆ ಮುದ್ದೆ ಎತ್ತಿಟ್ಟಿದ್ನಲ್ವ, ಅದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕ್ಬಿಟ್ಟು ಕ್ಲೀನಾಗಿ ಕಲಿಸ್ಬಿಟ್ಟು ಕೂಡಿದ್ರೆ ಸ್ವರ್ಗ, ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ನನಗೆ ರಾಗಿ ಅಂಬಲಿ ಅಷ್ಟು ಇಷ್ಟ ಆಗೋಲ್ಲ. ಈ ಥರ ಮುದ್ದೆ ಕಲಿಸ್ಕೊಂಡು ಕುಡಿಯೋದಂದರೆ ನನಗೆ ಪರ್ಸ್ನಲ್ ಫೇವ್ರೇಟು. ಊರಲ್ಲಿದ್ದಾಗ ನಮ್ಮಮ್ಮ ಯಾವಾಗಲೂ ಕಲಿಸ್ಕೊಡ್ತಾಯಿದ್ರು, ಕೇಳಿದ ತಕ್ಷಣ ಮಿಸ್ ಯು ಅಮ್ಮ. ಇಲ್ಲಿ ನಾನೇ ಕಲಿಸ್ಕೊಂಡು ಕುಡಿಬೇಕು. ಈ ಥರ ಎಲ್ಲ ಯಾರು ಟ್ರೈ ಮಾಡಿದ್ದೀರಾ? ಯಾರಿಗಾದ್ರೂ ಬಾಡಿ ಹೀಟ್ ಅಂತ ಅನಿಸಿದ್ರೆ ಈ ಥರ ಮಾಡ್ಕೊಂಡು ಕುಡೀರಿ, ಸ್ವಲ್ಪ ಹೀಟ್ ಆದರೂ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನೋಡಿ ನನ್ನ ಮಗಳು, ಅಮ್ಮ ಬೇಡ ಸಾಕು ಸಾಕು ಕುಡಿಬಾರ್ದು. ಡಾಕ್ಟರ್, ಎಲ್ಲರ ಜೀವನ ನಾವ್ ಇವಾಗ ನೋಡಿದ್ರೆ ಒಂದು ಮಿಷಿನ್ ಜೀವನ ತರ ಆಗಿದೆ. ಹೇಳ್ಬೇಕು ಅಂದ್ರೆ ಇವಾಗ ತುಂಬಾ ಜನ ಆಫೀಸ್ ನಲ್ಲಿ 12ರಿಂದ 14 ಗಂಟೆ ಕೂತ್ಕೊಂಡೇ ಕೆಲಸ ಮಾಡ್ತಾರೆ. ಇದೆಲ್ಲದ್ರಿಂದ ಅವ್ರ ಆಹಾರ ಕ್ರಮನೇ ಬದಲಾಗಿ ಹೋಗಿದೆ. ಅದು ಅಲ್ಲದೆ ಈಗ ಬ್ರೇಕ್ಫಾಸ್ಟ್ ನೆಲ್ಲ ಸ್ಕಿಪ್ ಮಾಡಿ ಬ್ರೆಂಚ್ ಅಂತ ಎಲ್ಲ ತಿಂತಾ ಇರ್ತಾರೆ. ನಮ್ಮ ಬಾಡಿ ಅನ್ನೋದು ಶಾರು love you ಅಮ್ಮು, love you. ಅಮ್ಮ ಬಾಯ್ ಮಾಡು, ಪುನಃ ಬಾಯ್, ಪುನಃ ಬಾಯ್, ಬಾಯ್ ಮಾಡು, ಬಾಯ್ 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 ಬಾಯ್. ನಾನು ಗಂಜಿ ಕುಡಿದ್ನಲ್ಲ ಅಂದ್ಬಿಟ್ಟು ಮಕ್ಕಳಿಗೆ ಆರೆಂಜ್ ಸ್ವಲ್ಪ ಸುಳ್ಕೊಡೋಣ, ಸ್ನ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು ಅವ್ರಿಗೆ ಆರೆಂಜ್ ಸುಳ್ಕೊಡ್ತಾಯಿದ್ದೆ. ಅಷ್ಟರಲ್ಲಿ ಅಬ್ಬಿ ಫೋನ್ ಮಾಡಿದ್ರು, ಒಂದು ಪಾರ್ಸಲ್ ಬಂದೈತೆ ನೋಡು ತಗೋ ಅಂತ. ಹೋಗಿ ನೋಡಿದೆ, ಓಪನ್ ಮಾಡಲಾ ಅಂತ ಕೇಳಿದ್ದಕ್ಕೆ ಓಪನ್ ಮಾಡಿ ನೋಡು, ಅದು ನಿನಗೆ ತರಿಸಿರೋದು ಅಂತಂದರು. ಏನಕ್ಕೆ ಅಂತಂದರೆ ಇದು 100 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಅವ್ರ ಕಡೆಯಿಂದ ಗಿಫ್ಟ್ ಅಂತೆ. ಆಲ್ಮೋಸ್ಟ್ 1 ಇಯರಿಂದ ನಾನು ಯೂಟ್ಯೂಬ್ ಮಾಡ್ತಾ ಇರೋದು, ಬಟ್ ಇವಾಗ 100 ಸಬ್ಸ್ಕ್ರೈಬರ್ಸ್ ಆಗೈತೆ. ನಂಗೆ ಇದೇ ಎಷ್ಟೊಂದು ಖುಷಿ ಆಗ್ತೈತೆ. ಇನ್ನೂ 1000 ಆಗೋದಕ್ಕೆ ವೆಯ್ಟ್ ಮಾಡ್ತಾಯಿನಿ. ಇದು ಊರಿಗೆ ಹೋದ್ಮೇಲೆ ಮಾಪೆಲ್ಲ ಹಾಳಾಗ್ಬಿಟ್ಟಿತ್ತು, ಹಾಗಾಗಿ
ಹೇಳ್ತಾ ಇದ್ದೆ ಹಬಿ ಒಂದು ಮಾಪ್ ತೊಗೋಬೇಕು ಅಂತ. ಅದಕ್ಕೆ ಅವ್ರು ಹೇಳಿದರು 100 ಸಬ್ಸ್ಕ್ರೈಬರ್ಸ್ ಆಗಲಿ ನಾನು ನಿಂಗೆ ಏನಾದರೂ ಗಿಫ್ಟ್ ಕೊಡ್ತೀನಿ ಅಂತ. ನನಗೆ ಕೊಡ್ತೀನಿ ಅಂದರು, ಬಟ್ ಮನೆ ಒರೆಸೋದಕ್ಕೆ ಕೊಡ್ಸೋರೆ. ಇಟ್ಸ್ ಓಕೆ, ಅದು ನನಗೆ ಯೂಸ್ ಆಗೋದು ಅಂತಂದ್ಬಿಟ್ಟು. ಥ್ಯಾಂಕ್ ಯು ಹಬ್ಬಿ, ಥ್ಯಾಂಕ್ ಯು ಸೋ ಮಚ್. ನಾನು ಇದು ತುಂಬ ದಿನದಿಂದ ತೊಗೋಬೇಕು ಅಂತ ಆಸೆ ಇತ್ತು, ಬಟ್ ಇದು ಹಬ್ಬಿ ಕಡೆಯಿಂದ ನೆರವೇರ್ತು. ಥ್ಯಾಂಕ್ ಯು ಹಬ್ಬಿ, ಥ್ಯಾಂಕ್ ಯು ಸೋ ಮಚ್. ನೋಡ್ಬೋದು ಮಿಲ್ಟನ್ ಕಂಪ್ನಿದು. ನಾನು ಬೈದೆ ಹೆಂಗೂ ಏನಕ್ಕೆ ಇಷ್ಟು ಕಾಸ್ಟ್ಲಿದು, ಯಾವುದಾದ್ರೂ ಕಮ್ಮಿ ರೇಟಿಗೆ ತೊಗೋಬೇಕಿತ್ತು ಅಂತ. ಇಟ್ಸ್ ಓಕೆ, ಒಂದು ಸರ್ತಿ ಇನ್ವೆಸ್ಟ್ ಮಾಡೋದು, ಚೆನ್ನಾಗಿರೋದು ತೊಗೋಬೇಕು ಅಂದ್ಬಿಟ್ಟು ಅವ್ರು ಇದು ಕೊಡಿಸಿದ್ರು. ಇದು ಹೇಗೆ ಏನು ಅಂತ ಏನೂ ಗೊತ್ತಾಗ್ತಾಯಿಲ್ಲ ನನಗೆ. ಅವ್ರು ಬಂದಮೇಲೆ ನೋಡಬೇಕು ಹೆಂಗೆ ಅಂತ ಅವ್ರು ಹೇಳ್ಕೊಡ್ತಾರೆ. ಪರ್ಸ್ನಲಿ ನಾನು ಅವ್ರ ಮೇಲೇ ಫುಲ್ಲು ಡಿಪೆಂಡ್ ಆಗಿಬಿಟ್ಟಿದ್ದೀನಿ. ಏನೊಂದು ಹಬ್ಬಿ 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 ಅಷ್ಟೇ. ನನ್ನ ಮಗಳಂತೂ ನೋಡ್ತಾವಳೆ ಏನಿದು ಹಿಂಗೆ ತಿರುಗ್ತಾಯಿತ್ತಲ್ಲ ಅಂತ.